ಗುರು ಈ ವಿಡಿಯೋ ನೋಡ್ತಾ ಇರೋರಿಗೆಲ್ರಿಗೂ ನಮಸ್ಕಾರ. ನಾನು ಇವತ್ತಿರೋದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ಯಾಕಪ್ಪ ಅಂದರೆ ನಾನು ಇವತ್ತು ಕುಮಾರ ಪರ್ವತ ಟ್ರೆಕ್ಕಿಂಗ್ ಹೋಗಕ್ಕೆ ಬಂದಿದ್ದೀನಿ. ಕುಮಾರ ಪರ್ವತನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಸುಬ್ರಹ್ಮಣ್ಯ ಟೆಂಪಲಿಂದ ಕುಮಾರ ಪರ್ವತ ಎಂಟ್ರೆನ್ಸ್ಗೆ 1.5 ಕಿಲೋಮೀಟರ್ ಆಗುತ್ತಂತೆ ಇಲ್ಲಿಂದ. ಯಾಕೆಂದರೆ ನಾನು ಫಸ್ಟ್ ಟೈಮೇ ಹೋಗ್ತಾ ಇರೋದು. ಇಲ್ಲಿಂದ ಹೇಗೆ ಹೋಗ್ಬೇಕು ಅಲ್ಲಿಗೆ ಅಂತ ಗೊತ್ತಿಲ್ಲ. ಅದಕ್ಕೆ ಎಲ್ಲರನ್ನೂ ಕೇಳ್ಕೊಂಡು ಹೋಗ್ತಾ ಇದ್ದೀನಿ. ಆದರೆ ನಾನು ಹೋಗ್ಬೇಕಾಗಿರೋ ಡೆಸ್ಟಿನೇಷನಲ್ಲಿ ಸೂರ್ಯ ಕಾಣ್ತಿದ್ದೀನಲ್ಲ, ಅಲ್ಲಿವರೆಗೂ ಹೋಗಬೇಕು ಟ್ರೆಕ್ಕಿಂಗ್ ಮಾಡಿಕೊಂಡು. ಟ್ರೆಕ್ಕಿಂಗ್ ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಡು ನಾನು ಎಂಟ್ರೆನ್ಸಲ್ಲಿದ್ದೀನಿ. ಇವಾಗ ಕುಮಾರ ಪರ್ವತ ಚಾರಣಕ್ಕೆ ಸ್ವಾಗತ. ನನ್ನ ವಿಡಿಯೋ ನೋಡ್ತಿರೋರು ಎಲ್ಲರಿಗೂ. ನಾವು ಇವಾಗ ಸ್ಟಾರ್ಟ್ ಮಾಡಿರೋ ಟೈಮಿಂಗ್ಸ್ ಬಂದು 8 ಗಂಟೆ. ಇವಾಗ 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀವಿ, ಹೋಗ್ತಾ ಇದ್ದೀವಿ ಇವಾಗ. ನಾವು ಈ ಟ್ರೆಕ್ಕಿಂಗ್ನ ಪ್ಲ್ಯಾನ್ ಮಾಡಿದ್ದು 2015ಅಲ್ಲಿ, ಆದರೆ 24ನಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿಗೆ 9 ವರ್ಷದಿಂದ 10 ವರ್ಷ ಆಗ್ತಾ ಬಂತು. 10 ಜನ ಪ್ಲ್ಯಾನ್ ಮಾಡಿದ್ವಿ, ಬರೀ 2 ಹೋಗ್ತಾ ಇದ್ದೀವಿ. ನಮ್ಮ ಮುಂದ್ಗಡೆ ಇರೋರು ಜಾಲಿ ಅಂದ್ಕೊಂಡು ಹೋಗ್ತಾ ಇದ್ದಾರೆ ಸಾಂಗ್ ಹಾಕೊಂಡು. ಆದರೆ ಇವ್ರು 100% ಬೆಟ್ಟನ ಹತ್ತೋದಿಲ್ಲ. ಯಾಕೆಂದರೆ ಈ ಟ್ರೆಕ್ಕಿಂಗ್ನ ಅಷ್ಟು ಈಸಿಯಾಗಿ ಕಂಪ್ಲೀಟ್ ಮಾಡೋದಕ್ಕಾಗೋದಿಲ್ಲ ಅಂತ ತಿಳ್ಕೊಂಡಿದ್ದೀನಿ. ಇವಾಗ ಅನುಭವಿಸೋಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಬಾಗುರು ನೀನು ಕುಮಾರ ಪರ್ವತಕ್ಕೆ. ನಾವು ಒಂದು ಬ್ಯಾಗ್ ಹೊತ್ಕೊಂಡೋಗೋದೇ ಕಷ್ಟ ಆಗ್ತೈತೆ. ಅಣ್ಣ ಭಟ್ರ ಮನೆಗೆ ಗೇಟ್ ಹೊತ್ಕೊಂಡು ಹೋಗ್ತಾವನೆ. ಇವನು ಇಮ್ಯುನಿಟಿ ಪವರ್ಗೊಂದು ಸಲಾಮ್. ನನಗೆ 1 ಲಕ್ಷ ಕೊಟ್ರು ನಾನು ಆ ಗೇಟ್ ಹೊತ್ಕೋಗೋ ಸಾಹಸ ಮಾಡಲ್ಲ. ಯಾಕೆಂದರೆ ಆ ಕಡೆಯಿಂದ ನನ್ನ 4 ಜನ ಹೊತ್ಕೊಂಬರ್ಬೇಕಾಯ್ತದೆ. ನಾವು 10 ವರ್ಷದಿಂದ ಪ್ಲಾನ್ ಮಾಡಿ ಇವನ ಮಗನ ಕರ್ಕೊಂಡು 10 ವರ್ಷ ಆದಮೇಲೆ ಬೆಟ್ಟ ಹತ್ತುತ್ತಾ ಇದ್ದೀವಿ. ಆದ್ರೂ ಹೊತ್ತಕ್ಕಾಯ್ತದೆ ಇವನ ಕೈಲಿ. ಅದಕ್ಕೆ ಹೇಳೋದು ಮನೇಲಿ ಗೇಯೋ ಬದಲು ಜಿಮ್ಮಲ್ಲಿ ಹೋಗಿ ಗೇದ್ರೆ ಇಲ್ಲೆಲ್ಲ ಹತ್ಬೋದು ಕ್ಲೀನಾಗೆ. ಇವನು 10 ವರ್ಷದಿಂದ ಬಂದಿದ್ರೆ ಈ ಬೆಟ್ಟನ ಓಡ್ಕೊಂಡು ಹೋಗಿ ಹತ್ತುತ್ತಿದ್ದೆ. ಈಗ ವಯಸ್ಸಾಗದೆ ಏನು ಮಾಡೋಕ್ಕಾಗುತ್ತೆ. ಬಾರೋ ಹೆಂಗೂರು ಒಂದೇ ಸಮ ಐತೆ ಬೆಟ್ಟ ಹತ್ತದು. 4 ಕಿಲೋಮೀಟರ್ ನಡ್ಕೊಬರೋದು ಒಂದೇ. ಈ 400 ಮೀಟ್ರ್ ಇರೋ ಇದೊಂದು ದಾರಿಗೆ ಹತ್ತೋದು ಒಂದೇ. 4 ಕಿಲೋಮೀಟ್ರು ನಡ್ಕೊಬಂದು ಸುಸ್ತಾಗದೆ ಇರೋದು. ಈ 40 ಹೆಜ್ಜೆಗೆ ಸುಸ್ತಾಗುತ್ತೆ. ಜೋರಾಗೋಡು. ಎಂಟು ಗಂಟೆ ಸ್ಟಾರ್ಟ್ ಮಾಡಿ 9 ಗಂಟೆ ಅಷ್ಟರಲ್ಲಿ ಭಟ್ರ ಮನೆ ಇನ್ನ 300 ಮೀಟರ್. ಆದರೂ ಆಯ್ತಲ್ಲ ಹತ್ತಾಗ ನಮ್ಮ ಕೈಲಿ. ನಮಗಿಂತ ಹಿಂದೆ ಮುಂದೆ ಹೋಗೋರೆ ನಮಗಿಂತ ಹಿಂದೆ ಉಳ್ಕೊಂಡವ್ರೆ. ಇದು ದೊಡ್ಡ ಮರಗಳು ನೋಡ್ಕೊಂಡು ತಬ್ಬಾಡ್ಕೊಂಡು ಈ ಮರಗಳನ್ನ. ನಮ್ಮ ಟೋಪಿ ಒದ್ದೆ ಆಯ್ತು, ನಮ್ಮ ಚಡ್ಡಿನೂ ಒದ್ದೆ ಆಯ್ತು. 9 ಗಂಟೆ ಯಾವ್ಯಾವ ಬೆಟ್ಟದ ಮೇಲೆ ಉಚ್ಚೋಯಿಸ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ ಹೇಳ್ಬಿಡು. 9 ಗಂಟೆ ಕೊಟ್ಬಿಡ್ತೀನಿ, ತಗೊಂಡೋಗಿ ಚೆಲ್ಬಿಡುವೆ. 9 ಗಂಟೆ ಆದ್ರೂ ಇನ್ನು ಬಿಸಿಲೇ ನೋಡಿಲ್ಲ. 3-4 ಕಿಲೋಮೀಟರ್ ಬಂದಿದ್ದೀವಿ. ಇಲ್ಲೆಲ್ಲ ಒಂಚೂರು ಬೀಳ್ತೈತೆ. 5-6 ಕಿಲೋಮೀಟರ್ ನಡ್ಕೊ ಬಂದಿರೋದಕ್ಕೆ. 4-6 ಕಿಲೋಮೀಟ್ರು ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಅಲ್ಲಿಂದ 8 ಗಂಟೆ ಸ್ಟಾರ್ಟ್ ಮಾಡಿ 9 ಗಂಟೆಗೆ ಇಲ್ಲಿದ್ದೀವಿ. ಇವಾಗ ಬಿಸಿಲು ನೋಡ್ತಾ ಇರೋದು. ಕೈಕಾಲು ಬೇರೆ ಕಡಿತೈತೆ, ಸೊಳ್ಳೆ ಬೇರೆ ಕಟ್ಟೈತೆ. ಹಿಂದಿಟ್ಟು ಕರಗಿಸಕ್ಕಾಗಿಲ್ಲ ಅಂದ್ಬಿಟ್ಟು ಕುಮಾರ ಪರ್ವತದಲ್ಲಿ ಕರಗಿಸ್ತಾರೆ. ಅವಳೆಲ್ಲ ಮಳೆಗಾಲದಲ್ಲಿ ನೀರು ಹರಿದಿರೋ ಜಾಗ ಇದು. ತೊಳ್ಕೊಂಡೋದಿತ್ತು, ಒಂದು ಬಾಟ್ಲು ಹಾಳು ಮಾಡಿದೆ. ಇವ್ ನಮ್ಮ ಹುಡುಗ ಅಲ್ಲಿ ನೀರು ಸಿಕ್ಕಿಲ್ಲ ಅಂದ್ಬಿಟ್ಟು 1 ಲೀಟ್ರ್ ಬಿಸ್ಲೇರಿ ವಾಟರ್ನೇ ಹಾಳು ಮಾಡ್ದ. ನೀರು ಹುಡ್ಕಕ್ಕಾಗ್ದೇನೆ. ನೋಡ್ರಿ ಇಲ್ಲಿ ನೀರು ಐತೆ 100 ಮೀಟ್ರಲ್ಲಿ ಹರಿತೈತೆ. ಇಲ್ಲೆಲ್ಲೋ ನಿಮ್ಗೆ ಎಕ್ಸಾಕ್ಟ್ 4 ಕಿಲೋಮೀಟರ್ ಬರೋ ದೊಡ್ಡ ಮರದ ಕೆಳಗಡೆ 2 ಕರಿ ಬಂಡೆ ಕೆಳಗೆ ಒಂದು ಸುರಂಗ ಐತೆ. ಅಲ್ಲೇ ರೈಟ್ ತಗೊಂಡು ಚಿಕ್ಕ ಮರ ಐತೆ. ಅಲ್ಲಿ ಒಳಗಡೆ ಹೋದ್ರೆ ನಿಮ್ಗೆ ದೊಡ್ಡ ಜಲಪಾತ ಸಿಗುತ್ತೆ. ನೀವು ಅದ್ ಮಾತ್ರ ಮಿಸ್ ಮಾಡ್ಕೊಳ್ಳೆ ಹೋಗ್ಬೇಡಿ. ಈಗ ಇನ್ನೂ ಲೊಕೇಶನ್ ಗ್ಯಾಪ್ ಇಟ್ಕೊಳ್ಳಿ. 2 ಕರಿ ಬಂಡೆ ಮಧ್ಯ ಸುರಂಗ ಇದೆ. ಅದ್ರ ಪಕ್ಕ ಒಂದು ದೊಡ್ಡ ಮರ ಇದೆ. ಅಲ್ಲಿಂದ 100 ಮೀಟರ್ ರೈಟ್ ಟರ್ನ್ ಆಗಿ ಒಳಗಡೆ ಬಂದ್ರೆ ಇಲ್ಲೆಲ್ಲ ಸೌಂಡ್ ಕೇಳಿಸ್ತಾ ಐತೆ. ನೋಡಿ ಇಲ್ಲಿ ಯಾರು ಆಲ್ರೆಡಿ ಇಳಿದು ಈಜೊಡಿತಾವ್ರೆ. ಇಲ್ಲಿ ಬಂದರೆ ನೀವು ಮಾತ್ರ ಮಿಸ್ ಮಾಡ್ಕೋಬೇಡಿ.
ಸಾವಿರ ಖರ್ಚಾಗ್ಲಿ, ಬೇಕಾದ್ರೆ ಇಲ್ಲೇ ಟೆಂಟ್ ಆಗ ಮಲಗಿ ಎದ್ದೋಗಿ ಬೇರೆ ಇವನು ಕಮ್ಮಿ ಕೊಡ್ತಾನೆ. ವಾವ್, ಜಲಪಾತ ತುಂಬ ದೊಡ್ಡದೇ, ಆದರೆ ನೀರು ಕಮ್ಮಿ ಬರ್ತೈತೆ ಅಷ್ಟೇ. ಹಳೆಗಾಲದಲ್ಲಿ ತುಂಬ ಒಳ್ಳೆ ಫೀಲ್ ಕೊಡ್ತದೆ ಈ ಜಲಪಾತ. ಹಾ ಬರೋ. ಈ ನನ್ನ ಮಗ ಇಲ್ದೇ ಇರೋ ಮಂತ್ರ ಎಲ್ಲ ಹಾಕೊಂಡು ಕೂತವನಿಲ್ಲಿ. ನಾವು 10 ಜನ ಪ್ಲಾನ್ ಮಾಡಿದ್ವಿ, ಆದರೆ ಇಬ್ಬರೇ ಬಂದಿದ್ದಿಲ್ಗೆ. ಅದಕ್ಕೆ ಇಲ್ಲೇ 5 ಜನನ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನೀವು ತಲೆನೇ ಕೆಡ್ಸ್ಕೊಂಬೇಡಿ, ನಿಮ್ಮ ಜೊತೆ ಯಾರು ಬರಲಿ ಬಿಡಲಿ, ಟ್ರೆಕ್ಕಿಂಗ್ ಮಾಡೋರ ಜೊತೆ ನೀವು ಸೇರ್ಕೊಂಬಿಡಿ. ಸೇಫಾಗಿ ಹತ್ತುತ್ತೀರ, ಸೇಫಾಗಿ ಇಳಿತೀರ. ಆರಾಮಾಗುತ್ತದೆ ಬಿಡ್ರಿ. ಇಲ್ಲ ಒಂದೈತೆ. ಗಿರಿ ಗದ್ದೆ, ನಮ್ಮ ಚಡ್ಡಿ ಫುಲ್ಲು ಒದ್ದೆ. ನಾವುಗಳೊಂದು 7-8 ಜನ ಬಿಟ್ರೆ ಇಲ್ಲಿ ಯಾರೂ ಇಲ್ಲ. ಆದರೆ ಮಸ್ತಾಗೈತೆ ಮಾತ್ರ ಟ್ರೆಕ್ಕಿಂಗು. ಫುಲ್ಲು ಎನರ್ಜಿ ಇರಬೇಕು ಈ ಟ್ರೆಕ್ಕಿಂಗ್ ಮಾಡೋಕ್ಕೆ. ಈ ಟ್ರೆಕ್ಕಿಂಗ್ ಬಂದಾದಮೇಲೆ ನನಗಂತೂ ಒಂದು ಅರ್ಥ ಆಯಿತು, ಮನೇಲಂತೂ ಕೆಲಸ ಅಂತೂ ಕಮ್ಮಿ ಮಾಡಬೇಕು. ಬಾಡಿಲಿರೋ ಬರೋ ಎನರ್ಜಿ ಎಲ್ಲ ಬೆವ್ರ ಮೂಲಕ ಕೆಳಗಡೆ ಅಂತೂ ಇಳಿತೈತೆ. ಬನಿಯನ್ನು ಅಂಡರ್ವೇರಲ್ಲೆಲ್ಲ 1 kg ಉಪ್ಪನ್ನ ಸಂಗ್ರಹ ಮಾಡ್ಬೋದು, ಅಷ್ಟೊಂದು ನೀರು ಇಳ್ದೈತೆ. ಕರೆಕ್ಟ್ 6 ಕಿಲೋಮೀಟ್ರು ಡಿವೈಡ್ ಮಾಡೈತೆ. ಯಾವ್ದು ಬೆಟ್ಟ ಯಾವ್ದು ಅದೇ ಇರ್ಬೇಕನ್ರಿ ಪೀಕು, ಅದೇ ಇರ್ಬೇಕು ಕಣ್ರಿ ಪೀಕು. ಕ್ಯಾಮ್ರಾ ತೆಗಿ ಬರ್ತದೆ ನೋಡ. ನಾವು ಇವಾಗ ಭಟ್ರು ಮನೆ ಹತ್ರ ಇರೋ ಚೆಕ್ ಪೋಸ್ಟಿಗೆ ರೀಚ್ ಆದ್ವಿ. ಬೆಳಿಗ್ಗೆ 8 ಗಂಟೆಗೆ ಹತ್ತಕ್ಕೆ ಶುರು ಮಾಡಿದ್ದು, ಇವಾಗ 11 ಗಂಟೆಗೆ ಬಂದಿದ್ದೀವಿ. ಇಲ್ಲಿ ಏನಾದರೂ ನೀವು 11 ಗಂಟೆ ಮೇಲ್ಗಡೆ ಏನಾದ್ರು ಬಂದರೆ ಈ ಪೋಸ್ಟ್ ಹತ್ರ ನಿಮ್ಮನ್ನ ಮೇಲ್ಗಡೆ ಎತ್ತೋದಕ್ಕೆ ಬಿಡಲ್ಲ, ಇನ್ನು ಕೆಳಗಡೆನೇ ಇಳಿಸ್ಬಿಡ್ತಾರೆ. ಈ ಟ್ರೆಕ್ಕಿಂಗು ಮಾರ್ನಿಂಗು ಸ್ಟಾರ್ಟ್ ಆಗೋದು 6 ಗಂಟೆಯಿಂದ. 6 ಗಂಟೆಗೆ ಹತ್ತಿ ಇಲ್ಲಿ 11 ಗಂಟೆಗೆ ಆರಾಮಾಗಿ ಬರ್ಬೋದು ನೀವು ಆಟ ಆಡ್ಕೊಂಡು. 11 ಗಂಟೆ ಒಳಗಡೆ ರೀಚ್ ಆಗಿಬಿಟ್ಟು ಇನ್ಮೇಲೆ ಮೇಲ್ಗಡೆ ಹೋಗ್ಬೋದು ನೀವು. ನಾವು 11:02ಕ್ಕೆ ಬಂದಿದ್ದೀವಿ, ನಮ್ಮನ್ನ ಬಿಡಲ್ಲ ಅಂತ ಹೇಳ್ತಿದ್ದಾರೆ. 2 ನಿಮಿಷ ಡಿಲೇ ಆಗಿರೋದು, ಅಷ್ಟಕ್ಕೆ ಬಿಡಲ್ಲ ಅಂತ ಹೇಳ್ತಿದ್ದಾರೆ ನಮ್ಮನ್ನ. ಬಿಡಲ್ಲ ಅಂದರೆ ನಾವು ಬಿಟ್ಬಿಡ್ತೀವ ಇವ್ರನ್ನ? ಇದು ಕುಮಾರ ಪರ್ವತ ಮ್ಯಾಪ್. ಇದು ಕುಕ್ಕೆ ಸುಬ್ರಹ್ಮಣ್ಯದಿಂದ ಹತ್ಬೋದು, ಸೋಮವಾರಪೇಟೆ ಕಡೆಯಿಂದನೂ ಹತ್ಬೋದು. ಸೋಮವಾರಪೇಟೆ ಕಡೆಯಿಂದ ನಿಯರ್ ಆಗುತ್ತೆ. ಬೆಳಿಗ್ಗೆಯಿಂದ ಕಷ್ಟಪಟ್ಟು 6 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡಿದ್ದು ನಮಗೆ ಭಟ್ರು ಮನೆ ಸಮೀಪ ಆದಾಗ ಏನೋ ಸಾಧಿಸ್ಬಿಟ್ಟೆ ಅನ್ನೋ ಖುಷಿ ಮುಖದಲ್ಲಿ ತೇಲಾಡ್ತಿತ್ತು. ಆದರೆ ಆ್ಯಕ್ಚುಲಿ ಟ್ರೆಕ್ಕಿಂಗು ಶುರು ಆಗೋದೇ ಇಲ್ಲಿಂದ. ನಿಮ್ಮ ತಾಳ್ಮೆ, ಹಸಿವು, ದಾಹ ದೇಹನ ದಣಿಸ್ಬಿಡುತ್ತೆ. ಆದರೆ ಈ ಕಾಡು, ಮಳೆ, ಬೆಟ್ಟ, ಗುಡ್ಡ, ಪರ್ವತಗಳು ನಮ್ಮ ಮನಸ್ಸಲ್ಲಿರೋ ಕುತೂಹಲಗಳನ್ನ ಕೆದರಿಸ್ತಾನೆ ಇರ್ತವೆ. ಅದೊಂದು ಕಾಲದಲ್ಲಿ ದೊಡ್ಡವರು ಒಂದು ಮಾತೇಳವ್ರೆ, ಕಣ್ಣಿಗೆ ಹತ್ತಿರ ಕಾಲಿಗೆ ದೂರ ಅಂತ. ಆದರೆ ಇದೊಂದು ಬೆಟ್ಟ ನೋಡಿದ್ಮೇಲೆ ನನಗೆ ಅನಿಸ್ತೈತೆ ಈ ಮಾತು ಸತ್ಯ ಅಂತ. ಗಿಡ ಮರ ಇಲ್ಲದೆ ಬರುಡಾದ ಕಾಡು ಇದು. ಅಂತೂ ಇಂತೂ ಮಂಟಪ ಬಂತು. 60% ಟ್ರೆಕ್ಕಿಂಗ್ ಕಂಪ್ಲೀಟ್ ಆಯಿತು. ಈ ಮಂಟಪಗೋಸ್ಕರ ಕಾಯ್ತಾ ಇದೆ, ಎಷ್ಟೊತ್ತಿಗೆ ಸಿಗುತ್ತಪ್ಪ ಅಂತ. ಅಂತೂ ಇಂತೂ ಸಿಕ್ಬಿಡ್ತು. ಇಲ್ಲಿಂದ ನೋಡಿದ್ರೆ ಟ್ರೆಕ್ಕಿಂಗ್ ಮಾಡ್ತಾ ಇರೋರೆಲ್ಲ ಕೋಳಿ ಪಿಳ್ಳೆ ಕಣ್ಣಂಗೆ ಕಾಣ್ತಾವ್ರೆ ನನ್ನ ಕಣ್ಣಿಗೆ. ಕೆಲವ್ರು ಕುಳ್ಳುಕಿರೋರು ಕಾಣ್ತಾನೆ ಇಲ್ಲ ಇಲ್ಲಿಂದ. 2 ಕೋಳಿ ಅವೆ, ಕುಯ್ದ್ಬಿಟ್ಟು ಬಾಡ ಮಾವಿನ
ಅವನ್ ಹೇಳಿದ್ದು ನಿಮ್ ಸೇಫ್ಟಿ ಅಂತ ಅಂದೇವ ಹೇಳಿದ್ರು. ನೀರು ಕುಡಿ, ಸೇಫ್ಟಿಗೋಸ್ಕರ. ಬ್ಯಾಗ್ ಕ್ಯಾಮ್ರಾ ಕೊಡು ಬಾ. ನೆಕ್ಸ್ಟ್ ಬ್ಯಾಗ್ ಕೊಡ್ಬೇಕು ಅದಕ್ಕೆ. ನೋಡ್ಲಿವ ನೀವು? ಇಲ್ಲ 60+ ಏಜ್ ಆಗೈತೆ ಅವ್ರಿಗೆ. ಹೌದಾ? ನೋಡ್ತಾರ ನೋಡ್ರಿ. ಸಖತ್ ಲಾಂಗ್ ನೋಡ್ರಿ. ಸೇವಿತ ಆಗ್ಬೇಕು ತಾನೆ. ಅವ್ರಿಗೆ ಏಜ್ ಕೇಳ್ರಿ ಅಂತ ಹೇಳಿ ನಿಮ್ಗೆ. ಅವ್ರನ್ನ ಕೇಳಿ ನೀವು. ಪ್ರತಿ ಹೆಜ್ಜೆಗೂ ಹಿಂದೆ ತಿರುಗಿ ನೋಡಬೇಕು ಅನಿಸ್ತೈತೆ ನನಗೆ. ಸುತ್ತಮುತ್ತ ಕಾಡೈತೆ. ಇದೊಂದು ಸೆಂಟ್ರಲ್ ಮಾತ್ರ ಯಾವ ಗಿಡ ಮರಗಳು ಇಲ್ಲ, ಬರೀ ಹುಲ್ಲಲ್ಲಿ ಹೆಸರಾಗಿ ಕಾಣ್ತೈತೆ, ಗ್ರೀನರಿಯಾಗಿ. ಅಲ್ಲೆಲ್ಲ ತುಂಬ ಕಾಡಿದೆ, ಈ ಕಡೆ ಸೈಡಲ್ಲಿ ಕಾಡಿದೆ. ಈ ಸೆಂಟ್ರಲ್ ಮಾತ್ರ ಒಂದು ಸ್ವಲ್ಪನೂ ಮರ ಗಿಡಗಳಿಲ್ಲ. ಈ ಥರ ರೋಡಲ್ಲಿ ಜಾರಿ 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 ಬೀಳ್ತಾ ಇದ್ದೀವಿ. ಈ ಥರ ಜಾಗದಲ್ಲಿ ಟ್ರೆಕ್ಕಿಂಗ್ ಮಾಡೋದು ತುಂಬ ಕಷ್ಟ ಇದೆ. ನಾವು ಮನೆಯಲ್ಲಿದ್ದಾಗ ಊಟ ಆದಮೇಲೆ ಸುಮ್ಮನೆ ಬೇಕು ಬೇಕು ಅಂತಲೇ ಎಲ್ಲ ಅಲ್ಲಿ ಇಲ್ಲಿ ಹೋಗಿ ವಾಕ್ ಮಾಡೋದು ಅದು ಮಾಡ್ತಾ ಇರ್ತೀವಿ. ಆದರೆ ಇಲ್ಲಿ ಒಂದೊಂದು ಹೆಜ್ಜೆನೂ ದಾರಿ ಸಾಗಿಸೋದಕ್ಕೆ ಒಂದು ಒಳ್ಳೆ ಕಷ್ಟಪಡ್ತಾ ಇದ್ದೀವಿ ನಾವಂತೂ. ನಾವು ಬೆಳಗ್ಗೆಯಿಂದ ಕಷ್ಟಪಡ್ತಾ ಇರೋದು ಈ ಪ್ರಕೃತಿನ ನೋಡೋದಕ್ಕೆ. ಈ ಪ್ರಕೃತಿ ಮುಂದೆ ನಮ್ಮ ಕಾಲು ನೋವು ಯಾವುದೂ ಇಲ್ಲ. ಇನ್ನು ಶೇಷ ಪರ್ವತಕ್ಕೆ ಇನ್ನು ಒಂದೇ ಒಂದು ಬೆಟ್ಟ ಹತ್ತಬೇಕು. ಅಲ್ಲಿ ವ್ಯೂಸ್ ನೋಡಿದ್ರೇ ಅನಿಸ್ತೈತೆ ಇಲ್ಲಿಂದನೇ ಇಷ್ಟೊಂದು ಸಖತ್ತಾಗಿ ಕಾಣ್ತೈತೆ ಅಂದರೆ ಇನ್ನು ಪರ್ವತದ ಮೇಲ್ಗಡೆ ನಿಂತ್ಕೊಂಡು ನೋಡಿದ್ರೆ ಇನ್ನು ಯಾವ ಥರ ಕಾಣೋದಿಲ್ಲ ಇಲ್ಲಿ ಅಂತ. ಸ್ವಲ್ಪ ಆದರೂ ಫಾಗ್ ಇರಬೇಕಿತ್ತು, ಆದರೆ ಸ್ವಲ್ಪ ಬಿಸಿಲೈತೆ ಇಲ್ಲಿ. ಅದು ಎಲ್ಲೋ ಒಂದು ಕಡೆ ಬೇಜಾರಾಗ್ತೈತೆ ಇವಾಗ. ನಾವು ರೀಲ್ಸಲ್ಲೆಲ್ಲ ನೋಡಿದ್ವಿ ಫಾಗ್ ಇದ್ದಾಗ ಎಷ್ಟು ಚೆಂದ ಕಾಣ್ತದೆ ಅಂತ. ಬಟ್ ಇವಾಗ ಎಕ್ಸ್ಪೆಕ್ಟೇಷನ್ನು ಅಷ್ಟೊಂದಿಲ್ಲ. ಬಟ್ ಓಕೆ ಅನ್ನೋ ಥರ ಇದೆ. ಇದೊಂದು ಬೆಟ್ಟ ಹತ್ತಿದ್ರೆ ನೋಡಪ್ಪ ಮೇಲ್ಗಡೆಯಿಂದ ಸ್ವರ್ಗ ಕಾಣ್ತದೆ. ನಮ್ಮ ಹುಡುಗ ಅಂತೂ ಫುಲ್ಲು ಸುಸ್ತಾಗ್ಬಿಟ್ಟಿದ್ದಾನೆ ಇವಾಗ. ಸ್ವಲ್ಪ ಇವಾಗ ಎನರ್ಜಿ ಕೊಡಬೇಕು. ಇಷ್ಟೊತ್ತು ಫೋನ್ ಹಿಡ್ಕೊಂಡು ಎಲ್ಲ ಬರ್ತಾಯಿದ್ದ ವಿಡಿಯೋ ಮಾಡ್ಕೊಂಡು. ಈಗೆಲ್ಲ ಬ್ಯಾಗ್ ಒಳಗಡೆ ಇಟ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದಾನೆ. ಹೇಳು ಪಾರ್ಥ, ಇಷ್ಟೊತ್ತು ಇದ್ದಿದ್ದು ನಿನ್ನ ಹತ್ರ ಎನರ್ಜಿ ಎಲ್ಲ ಎಲ್ಲೋಯ್ತು ಪಾರ್ಥ ಇವಾಗ ಏನಾರು ಇವನ ಹತ್ರ ಜಾಸ್ತಿ ಮಾತಾಡೋರು ಹಿಂಗೆ ಜಾರ್ಕೊಂಡು ಕೆಳಗಡೆ ಹೋಗ್ಬಿಡ್ತಾನೆ. ಸೈಲೆಂಟ್ ಅವನ ಹೆಜ್ಜೆ ಸೌಂಡ್ ಮಾತ್ರ ಕೇಳಿಸ್ಬೇಕು ಇವಾಗ. ಅಷ್ಟು ಸೈಲೆಂಟಾಗಿರಬೇಕು. ಇದೇ ಶೇಷ ಪರ್ವತ. ಇಲ್ಲಿ ಸ್ವಲ್ಪ ಫಾಗ್ ಇದ್ದಿದ್ರೆ ಇನ್ನೂ ಗ್ರೀನರಾಗಿ ಸಖತ್ತಾಗಿ ಕಾಣೋದು. ಬಟ್ ಇವಾಗ ಬಿಸಿಲಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ರಾಂಗ್ ಟೈಮಲ್ಲಿ ಬಂದ್ಬಿಟ್ಟಿದ್ದೀವಿ ಅನಿಸುತ್ತೆ. ಈ ಕಲ್ಲಿನ ಮೇಲ್ಗಡೆ ಕೂತ್ಕೊಂಡು ಫೋಟೋ ಶೂಟ್ ಮಾಡಿದ್ರೆ ಮಸ್ತ್ ಇರುತ್ತೆ. ಶೇಷ ಪರ್ವತದಿಂದ ಕುಮಾರ ಪರ್ವತಕ್ಕೆ ಹೋಗ್ಬೇಕಾದ್ರೆ ಈ 800 ಮೀಟರ್ ಏನು ಡಿಸ್ಟೆನ್ಸ್ ಇದೆ, ಇದರಲ್ಲಿ ನನಗೆ ಅಮೆಝಾನ್ ಕಾಡು ನೋಡ್ದಂಗೆ ಆಯಿತು. ಇಲ್ಲೊಂದು ಮರ ಗಿಡಗಳು ನೋಡಿದ್ಮೇಲೆ, ಈ ಮರದ ಮೇಲೆ ಪಾಚಿ ಕಟ್ಕೊಂಡಿರೋದಲ್ಲ ಅಮೆಝಾನ್ ಫಾರೆಸ್ಟಲ್ಲಿ ಮಾತ್ರ ನೋಡಿದ್ದೆ ನಾನು. ಅಂದರೆ ಯೂಟ್ಯೂಬಲ್ಲಿ ಮಾತ್ರ ನೋಡಿದ್ದೆ ಈ ಥರ ಇದ್ದಿದ್ದು. ನಮ್ಮ ಹುಡುಗರು ಫುಲ್ಲೆಲ್ಲ ಸುಸ್ತಾಗ್ಬಿಟ್ಟವ್ರೆ. ಹೋಗೋ ಬರೋರ್ನೆಲ್ಲ ಎಷ್ಟು ಕಿಲೋಮೀಟ್ರ್ ಇನ್ನೂ ಎಷ್ಟು ದೂರ ಅಂತ ಕೇಳ್ಕೊಂಡೇ ಬರ್ತಾವ್ರೆ. ಈಗ ಯಾರು ಅಲ್ಲಿ ಬರ್ತಾವ್ರೆ ಅವ್ರನ್ನೂ ಕೇಳ್ತಾರೆ ನೋಡಿ ಇವಾಗ. ಅರ್ಧ ಗಂಟೆ ಆಗುತ್ತೆ. 25 ಈ ಹಗ್ಗ ಯಾಕೆ ಕಟ್ಟಿದ್ದಾರೆ ಅಂದರೆ ಮಳೆಗಾಲದಲ್ಲಿ ಈ ಕಡೆಯಿಂದ ಜಾಸ್ತಿ ನೀರು ಬೀಳುತ್ತೆ, ಅದಕ್ಕೆ ಈ ಹಗ್ಗ ಕಟ್ಟಿದ್ದಾರೆ ಸೇಫ್ಟಿಗಿರಲಿ ಅಂತ. ಈ ಹಗ್ಗ ಹಿಡ್ಕೊಂಡು ನಡ್ಕೊಂಡು ಹೋಗ್ಬೇಕು. ಇವಾಗ ಏನು ನೀರು ಬರ್ತಿಲ್ಲ, ಬಟ್ ಮಳೆಗಾಲದಲ್ಲಂತೂ ಜಾಸ್ತಿ ಬರುತ್ತೆ. ಇಲ್ಲಿಂದ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಕೆಳಗಡೆ ಫುಲ್ಲು ನದಿ ಇದ್ದಂಗೆ ಐತೆ. ಸೋಮವಾರಪೇಟೆ ಕಡೆಯಿಂದ ಹತ್ತಿದ್ರೆ ಡೈರೆಕ್ಟ್ ಈ ಬೆಟ್ಟ ಕನೆಕ್ಟ್ ಆಗ್ತೀವಿ. ಡೈರೆಕ್ಟು ಒಂದು 100 ಮೀಟರಲ್ಲಿ ಕುಮಾರ ಪರ್ವತ ಸಿಗುತ್ತೆ. ತುದಿಲೇ ಇದ್ದೀವಿ. ಮನೆ ಕಟ್ಟೋಣ, ನಾವೊಂದು ಮಂಟಪ ಕಟ್ಟೋಣ ಅಷ್ಟೇನಾ? ಈ ಕಡೆ ಕಮ್ಮಿ 7 ಕಿಲೋಮೀಟರ್ ಅಷ್ಟೇ. ಯಾವುದು 12 ಕಿಲೋಮೀಟರ್ ಗುರು? ಏನೇನು ಬರೀ ಬಟ್ರ್ ಮೇಲೆ ಲೆಕ್ಕ ಹಾಕೊಂಡ್ರೆ ಅಲ್ಲಿಂದ
ನಮ್ಗೆ ಬಿಡಿ. ಓಕೆನಾ? ಇನ್ನಲ್ಲಿ ಕುಮಾರ ಪರ್ವತಕ್ಕೆ ಬಂದು ಇಲ್ಲೇನೋ ಮಾಡವ್ರೆ ಗುರು ದೇವರು. ಇದಂತೂ ನನಗೆ ಈ ಥರ ಐತೆ ಅಂತ ಏನು ಗೊತ್ತಿಲ್ಲ, ನನಗೆ ಇದ್ರ ಬಗ್ಗೆ ಹಿಸ್ಟ್ರಿ ಗೊತ್ತಿಲ್ಲ, ತಿಳ್ಕೊಬೇಕಿತ್ತು ನಾನು ಬರೋಕ್ಕೆ ಮುಂಚೆ. ಬಟ್ ನಾನೇನು ತಿಳ್ಕೊಂಡಿಲ್ಲ. ಬಟ್ ಆ ಕಡೆ ಈ ಕಡೆ ಹೂವು ಇಟ್ಟು ಕುಂಕುಮ ಇಟ್ಟೆಲ್ಲ ಪೂಜೆ ಮಾಡಿದ್ದಾರೆ. ಗುಹೆ ಥರ ಐತೆ, ಕಲ್ಲಿಂದನೇ ಕಟ್ಟಿರೋದು ಇದೆಲ್ಲ ಇದೆ. ಇದು ನೋಡೋದಕ್ಕೋಸ್ಕರ ನಾವು ಬೆಳಗ್ಗೆಯಿಂದ ಕಷ್ಟಪಟ್ಟು ಕರೆಕ್ಟಾಗಿ 2 ಗಂಟೆಗೆ ಬಂದಿದ್ದೀವಿ ಇಲ್ಲಿಗೆ. ಸಾರಿ 2 ಗಂಟೆ ಅಲ್ಲ, 3:30 ಇವಾಗ. ಟೋಟಲ್ಲು 7.5 ಅವರ್ ನಾವು ಜರ್ನಿ ಮಾಡಿದ್ದೀವಿ ಕಂಟಿನ್ಯೂಸ್ಲಿ. ಇದೇ ಕುಮಾರ ಪರ್ವತ. ನೀವು ನೋಡಿ ಎಂಜಾಯ್ ಮಾಡಿ, ನಾವು ಎಂಜಾಯ್ ಮಾಡ್ತೀವಿ ಇವಾಗ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನಮ್ಮ ಚಾನಲ್ನ. ನಮಗೆ ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ಇನ್ನೂ ನಮ್ಮ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಜಾಗಗಳಿದ್ದಾವೆ, ಅವೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರ್ತಾ ಇರ್ತೀನಿ ನಿಮ್ಮ ಮುಂದೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.